ಐಪಿಎಸ್ ಅಧಿಕಾರಿ ರೂಪಾ ಹಾಗೂ ಐಎಎಸ್ ಅಧಿಕಾರಿ ರೋಹಿಣಿ ಸಿಂಧೂರಿ ಜಗಳ ಮತ್ತೆ ತಾರಕಕ್ಕೇರ್ತಾ ಇದೆ. ಸುಪ್ರೀಂ ಕೋರ್ಟ್ನಲ್ಲಿ ರೋಹಿಣಿ ಸಿಂಧೂರಿ ಸಲ್ಲಿಸಿದಂತಹ ಅರ್ಜಿ ಇವತ್ತು ವಿಚಾರಣೆಯಾಗಿದೆ. ಇನ್ನು ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣೆಗೆ ಬಂದಂತಹ ಸಂದರ್ಭದಲ್ಲಿ ನ್ಯಾಯಮೂರ್ತಿಗಳು ಇಬ್ಬರಿಗೂ ತಿಳಿ ಹೇಳುವಂತಹ ಕೆಲಸ ಮಾಡಿದ್ದಾರೆ. ಇನ್ನು ಇದೇ ಸಂದರ್ಭದಲ್ಲಿ ಐಪಿಎಸ್ ಅಧಿಕಾರಿಯಾಗಿರುವಂತಹ ರೂಪಾ ಬೇಷರತ್ತಾಗಿ ಕ್ಷಮೆ ಯಾಚಿಸಬೇಕು ಅಂತ ಐಎಎಸ್ ಅಧಿಕಾರಿ ರೋಹಿಣಿ ಸಿಂಧೂರಿ ಪಟ್ಟು ಹಿಡಿದಿದ್ರು. ಈ ಸಂದರ್ಭದಲ್ಲಿ ನ್ಯಾಯಾಧೀಶರು ರೋಹಿಣಿ ಸಿಂಧೂರಿಗೆ ಬುದ್ಧಿ ಮಾತು ಹೇಳಿದ್ದಾರೆ. ನಿಮ್ಮಿಬ್ಬರಿಗೂ ಕೂಡ ಉತ್ತಮವಾಗಿರುವಂತಹ ಭವಿಷ್ಯವಿದೆ, ಈ ವಿಷಯದಲ್ಲಿ ಇಬ್ಬರು ಮೌನವಾಗಿರಿ ಅಂತ ನ್ಯಾಯಮೂರ್ತಿ ಓಕಾ ಅವರು ಇಬ್ಬರಿಗೂ ತಿಳಿ ಹೇಳಿದ್ದಾರೆ. ಇನ್ನು ಈ ಪ್ರಕರಣ ಎಲ್ಲಿಯವರೆಗೆ ಇತ್ಯರ್ಥವಾಗೋದಿಲ್ಲ ಅಲ್ಲಿಯವರೆಗೆ ಇಬ್ಬರು ಕೂಡ ಮೌನವಾಗಿರಿ, ಅದೇ ರೀತಿಯಾಗಿ ಪ್ರಕರಣ ಇತ್ಯರ್ಥವಾಗುವ ಬಗ್ಗೆ ಯೋಚನೆ ಮಾಡಿ ಅಂತ ಇಬ್ಬರಿಗೂ ನ್ಯಾಯಮೂರ್ತಿಗಳು ಬುದ್ಧಿ ಮಾತು ಹೇಳಿದ್ದಾರೆ. ಆದರೆ ರೂಪಾ ಅವರು ಇದಕ್ಕೆ ಸಂಬಂಧಪಟ್ಟಂತೆ ಕ್ಷಮೆ ಯಾಚಿಸಲೇಬೇಕು. ಅವರು ಸಾಮಾಜಿಕ ಜಾಲತಾಣದಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಬರೆದುಕೊಂಡಿದ್ದಾರೆ. ನನ್ನ ತೇಜೋವಧೆಗೆ ಅವರು ಪ್ರಯತ್ನ ಮಾಡಿದ್ದಾರೆ ಅಂತ ರೋಹಿಣಿ ಸಿಂಧೂರಿ ಅವರು ಬಿಗಿಪಟ್ಟು ಹಿಡಿದಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಅವರು ಬರೆದಿದ್ದಂತಹ ಪೋಸ್ಟ್ಗಳನ್ನು ಅವರು ಡಿಲೀಟ್ ಮಾಡಬಹುದು, ಆದರೆ ನನ್ನ ಮನಸ್ಸಿಗೆ ಘಾಸಿಯಾಗಿದೆ, ಇದರಿಂದಾಗಿ ಅವರು ಕ್ಷಮೆ ಕೇಳಲೇಬೇಕು ಅಂತ ಪಟ್ಟು ಹಿಡಿದಿದ್ದಾರೆ. ಸದ್ಯಕ್ಕೆ ಪ್ರಕರಣದ ಇತ್ಯರ್ಥಕ್ಕೆ 1 ತಿಂಗಳ ಕಾಲಾವಕಾಶ ಕೂಡ ಸುಪ್ರೀಂ ಕೋರ್ಟ್ ಕೊಟ್ಟಿದೆ. ಇನ್ನು ಅದೇ ರೀತಿಯಾಗಿ ರೋಹಿಣಿ ಸಿಂಧೂರಿ ಹಾಗೂ ರೂಪಾ ಜಂಗಿ ಕುಸ್ತಿಯ ಹಿನ್ನೆಲೆ ಏನು ಅಂತ ನೋಡಿದ್ದೇ ಆದರೆ, ರೋಹಿಣಿ ಸಿಂಧೂರಿ ವಿರುದ್ಧ ವಿವಾದಾತ್ಮಕ ಪೋಸ್ಟ್ಗಳನ್ನು ರೂಪಾ ಅವರು ಸಾಮಾಜಿಕ ಜಾಲತಾಣದಲ್ಲಿ ಹಾಕಿದ್ರು. ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ಸದ್ದು ಮಾಡಿತ್ತು ಐಪಿಎಸ್ ಅಧಿಕಾರಿ ರೂಪಾ ಅವರ ಪೋಸ್ಟ್ಗಳು. ಇದಾದ ಬಳಿಕ ರೋಹಿಣಿ ಅವರ ವೈಯಕ್ತಿಕ ಫೋಟೋಗಳು ಪೋಸ್ಟ್ ಮಾಡಿ ಅವರ ತೇಜೋವಧೆಗೆ ಅವರು ಮುಂದಾಗಿದ್ರು ಅನ್ನುವಂತಹ ಆರೋಪ ಕೂಡ ಮಾಡಿದ್ರು. ರೂಪಾ ನಡೆಗೆ ಭಾರಿ ಆಕ್ರೋಶವನ್ನು ರೋಹಿಣಿ ಸಿಂಧೂರಿ ಅವರು ಹಾಕಿದ್ರು. ಹೀಗಾಗಿ ಪರಸ್ಪರ ವಾಗ್ದಾಳಿಯನ್ನು ಕೂಡ ಇಬ್ಬರು ಅಧಿಕಾರಿಗಳು ಮಾಡಿಕೊಂಡಿದ್ರು. ರೋಹಿಣಿ ಸಿಂಧೂರಿ ಹಾಗೂ ರೂಪಾ ಇಬ್ಬರು ತಮ್ಮ ನಡೆಯನ್ನು ಬಲವಾಗಿ ಸಮರ್ಥನೆ ಕೂಡ ಮಾಡಿಕೊಂಡಿದ್ರು. ರೂಪಾ ಮೌದ್ಗಿಲ್. ಇನ್ನು ರೂಪಾ ಅವರು ಮಾಡಿರುವಂತಹ ಪೋಸ್ಟ್ ವಿರುದ್ಧ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ದಾರೆ ರೋಹಿಣಿ ಸಿಂಧೂರಿ. ಇದಕ್ಕೆ ಸಂಬಂಧಪಟ್ಟಂತೆ ಐಪಿಎಸ್ ಅಧಿಕಾರಿ ರೂಪಾ ವಿರುದ್ಧ ಮಾನನಷ್ಟ ಮೊಕದ್ದಮೆಯನ್ನು ಐಎಎಸ್ ಅಧಿಕಾರಿ ರೋಹಿಣಿ ಸಿಂಧೂರಿ ದಾಖಲೆ ಮಾಡಿದ್ರು. ಇದಕ್ಕೆ ಸಂಬಂಧಪಟ್ಟಂತೆ ತಮ್ಮ ವಿರುದ್ಧದ ಪೋಸ್ಟ್ಗೆ ರೂಪಾ ಅವರು ಬೇಷರತ್ತಾಗಿ ಕ್ಷಮೆ ಯಾಚಿಸಬೇಕು ಅಂತ ರೋಹಿಣಿ ಸಿಂಧೂರಿ ಇದಕ್ಕೆ ಸಂಬಂಧಪಟ್ಟಂತೆ ಆಗ್ರಹಿಸಿದ್ರು. ಸುಪ್ರೀಂ ಕೋರ್ಟ್ ಈ ಪ್ರಕರಣವನ್ನು ಕೈಗೆತ್ತಿಕೊಳ್ಳುತ್ತೆ. ಅದಾದ ಬಳಿಕ ಇದನ್ನು ಸಂಬಂಧಪಟ್ಟಂತೆ ಇಬ್ಬರು ಅಧಿಕಾರಿಗಳಿಗೆ ಬುದ್ಧಿವಾದ ಹೇಳುವಂತಹ ಕೆಲಸವನ್ನು ನ್ಯಾಯಾಲಯ ಮಾಡಿದೆ.